ನೋಡಿ, ಸಚಿವಗಿರಿ ಆಯ್ತು. ಈಗ ನಿಗಮ ಮಂಡಳಿಯ ಫೈಟ್ ಜೋರಾಗ್ತಾ ಇದೆ. ಪ್ರತಿಷ್ಠಿತ ಸಂಸ್ಥೆಗಳ ಚುನಾವಣೆಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತಹದ್ದು. ಹಾಗಿದ್ರೆ ಯಾವ ರೀತಿ ಕಾಂಪಿಟಿಷನ್ ಅಲ್ಲಿ ನಡೀತಾ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ನಿಗಮ ಮಂಡಳಿ ಫೈಟ್, ಮತ್ತೊಂದು ಕಡೆ ಪ್ರತಿಷ್ಠಿತ ಸಂಸ್ಥೆಗಳ ಚುನಾವಣೆಗೆ ಗ್ರೀನ್ ಸಿಗ್ನಲ್. ಕೆಎಂಎಫ್ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ನಡೆಸುವಂತೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಸಹಕಾರ ಸಚಿವ ಸೌದಿ ಅವರಿಗೆ ಸಿಎಂ ಡಿಕೆ ಶಿವಕುಮಾರ್ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಈಗಾಗಲೇ ಕಾಂಪಿಟಿಷನ್ ಆರಂಭ ಆಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕೆಎಂಎಫ್ ಗಾದಿಗಾಗಿ ಮೆಗಾ ಫೈಟ್. ಖಾತೆ ಖ್ಯಾತೆಯ ಬೆನ್ನಲ್ಲೇ ಇದೀಗ ಕೆಎಂಎಫ್ನ ಜಂಗಿ ಕುಸ್ತಿ ಆರಂಭ ಆಗ್ತಾ ಇದೆ. ಯಾವ ಸಚಿವಗಿರಿಗೂ ಕೂಡ ಕೆಎಂಎಫ್ ಕುರ್ಚಿ ಕಮ್ಮಿ ಇಲ್ಲ. ಕೆಎಂಎಫ್ ಕುರ್ಚಿ ಸಿಎಂ ಬಣಕ್ಕೋ ಅಥವಾ ಸಿದ್ದರಾಮಯ್ಯ ಬಣಕ್ಕೋ ಕಳೆದ 2 ವರ್ಷಗಳಿಂದ ಖಾಲಿ ಇದೆ ಕೆಎಂಎಫ್ ಕುರ್ಚಿ. ಕೋಲಾರ ನಾಯಕರಿಗೆ ಒಲಿಯುತ್ತಾ ಈ ಕುರ್ಚಿ ಅನ್ನುವಂಥದ್ದು ಪ್ರಶ್ನೆ. ಪೈಪೋಟಿ ಮಾತ್ರ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ ಕೆಎಂಎಫ್ ಅಧ್ಯಕ್ಷಗಿರಿಗೂ ಕೂಡ. ಅಧ್ಯಕ್ಷರ ಆಯ್ಕೆ ರೈತರ ಜೊತೆ ಇರಬೇಕಾದಂತ ಹೇಳಕ್ಕೆ ತಮ್ಮ ಸಹಕಾರ ಇಲಾಖೆ ಸರ್. ಸಹಕಾರ ಇಲಾಖೆಯಲ್ಲಿ ಬಹಳ ಪ್ರಮುಖವಾಗಿ ಕೆಎಂಎಫ್ ಇದೆ, ಮತ್ತೆ ಅಪೆಕ್ಸ್ ಬ್ಯಾಂಕ್ ಕೂಡ ಇದೆ. ಅವು ಕೂಡ ರೈತರಿಗೆ ನೇರವಾದಂತ ಸಹಾಯ ಮಾಡತಕ್ಕಂಥದ್ದು. ಅದಕ್ಕೂ ಕೂಡ ಅಧ್ಯಕ್ಷರ ಆಯ್ಕೆಗಳು ಬಾಕಿ ಇದಾವೆ. ಸಿಎಂ ಜೊತೆ ಚರ್ಚೆ ಮಾಡ್ತೇನೆ ಅನ್ನುವಂತ ಮಾತನ್ನ ಕಳೆದ ಬಾರಿ ಹೇಳಿದ್ರಿ. ಚರ್ಚೆ ಏನಾದ್ರು ಮಾಡಿದ್ರಾ ಅಂತ? ಮಾಡಿದೀವಿ. ಈ ಅಧಿವೇಶನದಲ್ಲೇನೆ ಈಗ ನೋಟಿಸ್ ತೆಗಿಲಿಕ್ಕೆ ಹೇಳ್ತೀವಿ, ಅದರದ್ದು ಪ್ರಕ್ರಿಯೆ ಮುಗಿಸ್ತೀವಿ. ಅಂದ್ರೆ ಚುನಾವಣೆಗೆ ಪ್ರಕ್ರಿಯೆ ಮುಗಿಸ್ತೀರಿ ಸರ್? ಯಾವಾಗ ಆಗ್ಬೋದು ಸರ್? ಎಷ್ಟು ದಿನ ಆಗ್ಬಹುದು? ಅದಕ್ಕೂ ಕ್ಲಿಯರ್ 7 ಡೇಸ್ ನೋಟಿಸ್ ಕೊಡಬೇಕಾಗುತ್ತೆ. ಒಂದೆರಡು ಸೋಮವಾರದ್ದು ಮೋಸ್ಟ್ಲಿ ನಾನು ನೋಟಿಸ್ ತೆಗಿಲಿಕ್ಕೆ ಹೇಳ್ತೀನಿ. 7 ಡೇಸ್ ಕ್ಲಿಯರ್ ನೋಟಿಸ್ ಕೊಟ್ಕೊಂಡು ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತೀವಿ. ಸಿಎಂ ಅವರು ಇದಕ್ಕೆ ಸ್ಪಂದಿಸಿದ್ದಾರೆ ಸರ್? ಹೇಳಿದ್ದಾರೆ, ಮಾಡ್ಲಿಕ್ಕೆ ಹೇಳಿದ್ದಾರೆ, ಮಾಡ್ತೀವಿ. ರೈತರ ಜೊತೆ ಇರಬೇಕಾದಂತ ಹೇಳಕ್ಕೆ ತಮ್ಮ ಸಹಕಾರ ಇಲಾಖೆ ಸರ್. ಸಹಕಾರ ಇಲಾಖೆಯಲ್ಲಿ ಬಹಳ ಪ್ರಮುಖವಾಗಿ ಕೆಎಂಎಫ್ ಇದೆ, ಮತ್ತೆ ಅಪೆಕ್ಸ್ ಬ್ಯಾಂಕ್ ಕೂಡ ಇದೆ. ಅವು ಕೂಡ ನೋಡಿ, ಸಚಿವಗಿರಿ ಆಯ್ತು. ಈಗ ನಿಗಮ ಮಂಡಳಿಯ ಫೈಟ್ ಜೋರಾಗ್ತಾ ಇದೆ. ಪ್ರತಿಷ್ಠಿತ ಸಂಸ್ಥೆಗಳ ಚುನಾವಣೆಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತಹದ್ದು. ಹಾಗಿದ್ರೆ ಯಾವ ರೀತಿ ಕಾಂಪಿಟಿಷನ್ ಅಲ್ಲಿ ನಡೀತಾ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ನಿಗಮ ಮಂಡಳಿ ಫೈಟ್, ಮತ್ತೊಂದು ಕಡೆ ಪ್ರತಿಷ್ಠಿತ ಸಂಸ್ಥೆಗಳ ಚುನಾವಣೆಗೆ ಗ್ರೀನ್ ಸಿಗ್ನಲ್. ಕೆಎಂಎಫ್ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ನಡೆಸುವಂತೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಸಹಕಾರ ಸಚಿವ ಸೌದಿ ಅವರಿಗೆ ಸಿಎಂ ಡಿಕೆ ಶಿವಕುಮಾರ್ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಈಗಾಗಲೇ ಕಾಂಪಿಟಿಷನ್ ಆರಂಭ ಆಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕೆಎಂಎಫ್ ಗಾದಿಗಾಗಿ ಮೆಗಾ ಫೈಟ್. ಖಾತೆ ಖ್ಯಾತೆಯ ಬೆನ್ನಲ್ಲೇ ಇದೀಗ ಕೆಎಂಎಫ್ನ ಜಂಗಿ ಕುಸ್ತಿ ಆರಂಭ ಆಗ್ತಾ ಇದೆ. ಯಾವ ಸಚಿವಗಿರಿಗೂ ಕೂಡ ಕೆಎಂಎಫ್ ಕುರ್ಚಿ ಕಮ್ಮಿ ಇಲ್ಲ. ಕೆಎಂಎಫ್ ಕುರ್ಚಿ ಸಿಎಂ ಬಣಕ್ಕೋ ಅಥವಾ ಸಿದ್ದರಾಮಯ್ಯ ಬಣಕ್ಕೋ ಕಳೆದ 2 ವರ್ಷಗಳಿಂದ ಖಾಲಿ ಇದೆ ಕೆಎಂಎಫ್ ಕುರ್ಚಿ. ಕೋಲಾರ ನಾಯಕರಿಗೆ ಒಲಿಯುತ್ತಾ ಈ ಕುರ್ಚಿ ಅನ್ನುವಂಥದ್ದು ಪ್ರಶ್ನೆ. ಪೈಪೋಟಿ ಮಾತ್ರ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ ಕೆಎಂಎಫ್ ಅಧ್ಯಕ್ಷಗಿರಿಗೂ ಕೂಡ. ಅಧ್ಯಕ್ಷರ ಆಯ್ಕೆ ರೈತರ ಜೊತೆ ಇರಬೇಕಾದಂತ ಹೇಳಕ್ಕೆ ತಮ್ಮ ಸಹಕಾರ ಇಲಾಖೆ ಸರ್. ಸಹಕಾರ ಇಲಾಖೆಯಲ್ಲಿ ಬಹಳ ಪ್ರಮುಖವಾಗಿ ಕೆಎಂಎಫ್ ಇದೆ, ಮತ್ತೆ ಅಪೆಕ್ಸ್ ಬ್ಯಾಂಕ್ ಕೂಡ ಇದೆ. ಅವು ಕೂಡ ರೈತರಿಗೆ ನೇರವಾದಂತ ಸಹಾಯ ಮಾಡತಕ್ಕಂಥದ್ದು. ಅದಕ್ಕೂ ಕೂಡ ಅಧ್ಯಕ್ಷರ ಆಯ್ಕೆಗಳು ಬಾಕಿ ಇದಾವೆ. ಸಿಎಂ ಜೊತೆ ಚರ್ಚೆ ಮಾಡ್ತೇನೆ ಅನ್ನುವಂತ ಮಾತನ್ನ ಕಳೆದ ಬಾರಿ ಹೇಳಿದ್ರಿ. ಚರ್ಚೆ ಏನಾದ್ರು ಮಾಡಿದ್ರಾ ಅಂತ? ಮಾಡಿದೀವಿ. ಈ ಅಧಿವೇಶನದಲ್ಲೇನೆ ಈಗ ನೋಟಿಸ್ ತೆಗಿಲಿಕ್ಕೆ ಹೇಳ್ತೀವಿ, ಅದರದ್ದು ಪ್ರಕ್ರಿಯೆ ಮುಗಿಸ್ತೀವಿ. ಅಂದ್ರೆ ಚುನಾವಣೆಗೆ ಪ್ರಕ್ರಿಯೆ ಮುಗಿಸ್ತೀರಿ ಸರ್? ಯಾವಾಗ ಆಗ್ಬೋದು ಸರ್? ಎಷ್ಟು ದಿನ ಆಗಬಹುದು? ಅದಕ್ಕೂ ಕ್ಲಿಯರ್ 7 ಡೇಸ್ ನೋಟಿಸ್ ಕೊಡಬೇಕಾಗುತ್ತೆ. ಒಂದೆರಡು ಸೋಮವಾರದ್ದು ಮೋಸ್ಟ್ಲಿ ನಾನು ನೋಟಿಸ್ ತೆಗಿಲಿಕ್ಕೆ ಹೇಳ್ತೀನಿ. 7 ಡೇಸ್ ಕ್ಲಿಯರ್ ನೋಟಿಸ್ ಕೊಟ್ಕೊಂಡು ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತೀವಿ. ಸಿಎಂ ಅವರು ಇದಕ್ಕೆ ಸ್ಪಂದಿಸಿದ್ದಾರೆ ಸರ್? ಹೇಳಿದ್ದಾರೆ, ಮಾಡ್ಲಿಕ್ಕೆ ಹೇಳಿದ್ದಾರೆ, ಮಾಡ್ತೀವಿ. ರೈತರ ಜೊತೆ ಇರಬೇಕಾದಂತ ಹೇಳಕ್ಕೆ ತಮ್ಮ ಸಹಕಾರ ಇಲಾಖೆ ಸರ್. ಸಹಕಾರ ಇಲಾಖೆಯಲ್ಲಿ ಬಹಳ ಪ್ರಮುಖವಾಗಿ ಕೆಎಂಎಫ್ ಇದೆ,